ಸಾವಿರಾರು ಹೆಂಗಸರ ಮೇಲೆ ಅತ್ಯಾಚಾರ ಆಗಿದೆ, ರೇಪ್ ಮಾಡಿದ್ದಾರೆ. ಸೊ ಅಲ್ಲಿ ಆ ಘಟನೆ ನಡೆಯುವಾಗ ಈ ಬಾಂಗ್ಲಾದೇಶಿಯರಿಗೆ ಸಹಾಯ ಮಾಡಕ್ಕೆ ಮುಂದೆ ಬಂದ ಭಾರತೀಯ ಸೈನ್ಯವನ್ನು ಮರೆತು, ಭಾರತೀಯರನ್ನ ಮರೆತು ಇಂತಹ ಒಂದು ಕೃತ್ಯವನ್ನು ಮಾಡಕ್ಕೆ ಮುಂದೆ ಬರುವವರನ್ನ ನಾವು ಬರೀ ಮಾತಿಲ್ಲ, ವಿ ಹ್ಯಾವ್ ಟು ಫೇಸ್ ದಮ್ ಇನ್ ವಾರ್. ಅಂದ್ರೆ ಇದು ಆ ಒಂದು ಘಟನೆ ಸಾಕು. ಅಂದ್ರೆ ಒಬ್ಬನನ್ನು ಕೊಂದಾಕಿದ್ರೆ ಇಡೀ ಹಿಂದೂ ಸಮುದಾಯಕ್ಕೆ ಅವ್ರ ಎಚ್ಚರಿಕೆಯನ್ನು ಕೊಡುವ ರೀತಿಯಲ್ಲಿ ಮಾಡುವುದಾದರೆ ನಾವು ಎಲ್ಲರೂ ಒಗ್ಗಟ್ಟಾಗಿದ್ದು ಅವ್ರ ಮೇಲೆ ಸವಾಲೇ ಬಿಡ್ತೀವಿ. ಇಲ್ಲಿ ಹಿಂದೂಗಳೇ ಟಾರ್ಗೆಟ್ ಆಗ್ತಿರೋದು ಯಾಕೆ ಅನ್ನೋದು ಸರ್ ನೇರ ಪ್ರಶ್ನೆ. ಯಾಕೆ ಟಾರ್ಗೆಟ್, ಹಿಂದೂಗಳು ಯಾಕೆ ಟಾರ್ಗೆಟ್? ಅದೇ ನೀವು ಹೇಳಿದ ಒಂದು ಪ್ರಶ್ನೆ ಸರಿಯಾಗಿತ್ತು. ಇದರಲ್ಲಿ ಕಾರ್ಲ್ ಮಾರ್ಕ್ಸ್ ಒಂದು ಮಾತು ಹೇಳಿದ್ರು, ಇದು ರಿಲಿಜನ್ ಈಸ್ ದ ಓಪಿಯಂ ಆಫ್ ದ ಕಾಮನ್ ಮ್ಯಾನ್ ಅಂತ. ಅಂದ್ರೆ ರಿಲಿಜನ್ ಧರ್ಮ ಬಂದು ಒಂದು ರೀತಿಯಲ್ಲಿ ಅದು ಒಂದು ಡ್ರಗ್ ಆಗಿ ಪರಿವರ್ತನೆ ಆಗ್ಬಿಡುತ್ತೆ. ತೀವ್ರ ಹೋದ್ರೆ ಅದು ಜನರಿಗೆ, ಮಾನವ ಕುಲಕ್ಕೆ ಡೇಂಜರ್ ಆಗ್ಬಿಡುತ್ತೆ. ರಿಲಿಜನ್ ಎಲ್ಲವೂ ಕೂಡ ಮಿತಿಯಲ್ಲಿ ಇರಬೇಕು, ಎಲ್ಲವೂ ಸರಿಯಾದ ರೀತಿಯಲ್ಲಿ ಆರ್ಡರ್ ನಲ್ಲಿ ಇರಬೇಕು. ಅದನ್ನ ಸರಿಯಾಗಿ ಅರ್ಥೈಸಿಕೊಂಡು ಮಾಡಿದ್ರೆ ಮಾತ್ರ ಎಲ್ಲವೂ ಸರಿಯಾಗಿರುತ್ತೆ. ಯಾವುದೇ ಒಂದು ಮೆಡಿಸಿನ್ ಕೂಡ, ಒಂದು ಔಷಧಿಯನ್ನು ನಾವು ತಗೊಳ್ಬೇಕಂದ್ರೆ ಡಾಕ್ಟರ್ ಹೇಳ್ತಾರೆ ನೀವು ಇವತ್ತಿಗೆ ಒಂದು ಟ್ಯಾಬ್ಲೆಟ್ ತಗೊಳ್ಳಿ ಅಂತ. ಆ ಹುಚ್ಚ 10 ಟ್ಯಾಬ್ಲೆಟ್ ತಗೊಂಡ್ಬಿಟ್ರೆ ಅವನು ಅಲ್ಲೇ ಸತ್ತೋಗ್ಬಿಡ್ತಾನೆ. ಅದೇ ರೀತಿ ಇಂತಹ ಕೆಲಸ ಮಾಡಕ್ಕೆ ಮುಂದೆ ಬರೋರು ಏನಂದ್ರೆ, ಇವ್ರಿಗೆ ರಿಲಿಜನ್ನಿನ ಒಂದು ಡ್ರಗ್ ತಲೆ ಒಳಗೆ ತುಂಬಿಕೊಂಡು ಅದ್ರ ಮೂಲಕ ಮತಾಂಧವೇ ಇದು. ವಿ ಹ್ಯಾವ್ ಟು ಕಾಲ್ ಸ್ಪೇಡ್ ಅ ಸ್ಪೇಡ್. ಇವ್ರು ಹುಚ್ಚರಂದ್ರೆ ಇವ್ರು ಹುಚ್ಚರಂತಾನೆ ಹೇಳ್ಬೇಕು, ಇವ್ರು ನಮ್ಮ ಶತ್ರುಗಳಂತ ನಾವು ಘೋಷಿಸಬೇಕು, ಅವ್ರ ಮೇಲೆ ಯುದ್ಧಕ್ಕೆ ತಯಾರಾಗಬೇಕು. ಹೇಳ್ಕೊಳ್ತೀನಿ ಅಂದ್ರೆ ಇಲ್ಲಿ ಒಂದು ಮಾತು ಮುಗಿಸ್ಬಿಡ್ತೀನಿ. ಪಾಕಿಸ್ತಾನ ನಲ್ಲಿ ಇರತಕ್ಕಂತ PML ಒಬ್ಬ ಸ್ಪೀಕರ್ ಮಾತಾಡ್ತಾನೆ, ಕರೀಂ ಉಸ್ಮಾನಿ ಅಂತ. ಅವ್ನು ನಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ, ಭಾರತ ಏನಾದ್ರು ಇದರಲ್ಲಿ ಮೂಗು ತೂರ್ಸ್ಕೊಂಡ್ ಬಂದ್ರೆ ನಾವು ನಿಮ್ ಮೇಲೆ ಮಿಸೈಲ್ ಬಿಡ್ತೀವಿ ಅಂತ ಅವನು ಇವಾಗ ಘೋಷಿಸಿದ್ದಾನೆ. ಸೊ ಅದಕ್ಕೆ ನಾವು ಡೈರೆಕ್ಟ್ ಆಗಿ ಉತ್ತರ ಕೊಡ್ಬೇಕಾಗಿರುತ್ತೆ. ನೀನು ಯುದ್ಧಕ್ಕೆ ಬಂದ್ರು ನಾವು ಸಿದ್ಧವಾಗಿದ್ದೀವಿ ಅಂತ ಆ ಒಂದು ಘೋಷಣೆ ನಾವು ಕೊಡ್ಬೇಕಾಗಿರುತ್ತೆ. ಅಲ್ಲ, ನಂದು ಇನ್ನೊಂದು ಪ್ರಶ್ನೆ ಸರ್ ಅದಕ್ಕೆ ಪೂರಕವಾಗಿ, ಇದು ಉಮರ್ ಶರೀಫ್ ಅವರು ಇದು ವೈಯಕ್ತಿಕವಾದಂಥ ಅಭಿಪ್ರಾಯನ ಅಥವಾ ಭಾರತದಲ್ಲಿರುವಂಥ ಎಲ್ಲಾ ಮುಸ್ಲಿಮರ ಅಭಿಪ್ರಾಯಗಳು ಅಥವಾ ಮನಸ್ಥಿತಿಗಳು ಹಿಂಗೆ ಇರುತ್ತಾ ಅಂತ? ಇದೇ ರೀತಿ ಆಕ್ರೋಶ, ನಾವು ಅವ್ರನ್ನ ಸುಮ್ಮನೆ ಬಿಡಲ್ಲ ನಮ್ಮ ಶತ್ರುಗಳು ಅನ್ನೋದು ಮನಸ್ಥಿತಿಗಳು? ಉಮರ್ ಶರೀಫ್ ಅಂತವರು ಏನಂದ್ರೆ ಇಷ್ಟು ಓಪನ್ ಆಗಿ ಮಾತಾಡೋರು ಬಹಳ ಕಡಿಮೆ ಇದ್ದಾರೆ. ಭಾರತೀಯ ಮುಸ್ಲಿಂನಲ್ಲಿ ಇಷ್ಟು ಓಪನ್ ಆಗಿ ಮಾತಾಡೋರು ಬಹಳ ಕಡಿಮೆ ಇದ್ದಾರೆ. ನೀವು ಹುಡುಕ್ಬೇಕಾಗಿರುತ್ತೆ, ಎಲ್ಲ ಒಂದ್ ಕಡೆ ಅಲ್ಲಿ ಇಲ್ಲಿ ಅಂತ ಸಿಗ್ಬೋದು. ಬಟ್ ಏನಂದ್ರೆ ದೇಶ ಪ್ರೇಮ ಅನ್ನೋದು ಸ್ಟ್ರಾಂಗ್ ಆಗಿದೆ. ಅದೇ ರೀತಿ ನಮ್ಮ ಮಾನವೀಯತೆಯನ್ನು ಉಳಿಸ್ಕೊಳ್ಬೇಕಂತ ಆ ಒಂದು ಉದ್ದೇಶ ಕೂಡ ಸ್ಟ್ರಾಂಗ್ ಆಗಿದೆ. ಬಟ್ ಇಂತಹ ಓಪನ್ ಆಗಿ ಮಾತಾಡೋರು ಬಹಳ ಕಡಿಮೆ ಇದೆ. ಕರೆಕ್ಟ್ ಸರ್. ಬರ್ತೀನಿ ಸರ್. ಮತ್ತೆ ನಟರಾಜ್ ಗೌಡ್ರೆ, ಈಗ ಇಂದಿರಾ ಗಾಂಧಿ ಅವರು 1971 ಬಾಂಗ್ಲಾ ವಿಭಜನೆಗೆ ಕಾರಣ ಆಗದೇ ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಒಂದ್ ಕಡೆ ಒಳ್ಳೇದು ಚರ್ಚೆ ಮಾಡ್ತಿದ್ದಾರೆ. ಬಾಂಗ್ಲಾ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳಿ, ಇಲ್ಲ ಬಾಂಗ್ಲಾ ಉದಯಕ್ಕೆ ಇವರೇ ಕಾರಣ, ಈಗ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ. ನೋಡಿ, ಬಾಂಗ್ಲಾ ಆಗಿದ್ದು ಅವತ್ತಿಂದ ಇವತ್ತವರೆಗೂ ಬಾಂಗ್ಲಾದೇಶ ನಮಗೆ ಒಂದು ನ್ಯಾಚುರಲ್ ಫ್ರೆಂಡ್, ಒಂದು ಸ್ವಾಭಾವಿಕ ಸ್ನೇಹಿತರು. ನಮ್ಮದು ಇಲ್ಲಿಂದ ಟ್ರೇಡು, ಇಲ್ಲಿಂದ ಬೇರೆ ಬೇರೆ ರೀತಿಯಲ್ಲಿ ನಾವು ಭಾಳ ಒಪ್ಪಂದ ಮಾಡಿಕೊಂಡು ಅನ್ಯೋನ್ಯವಾಗಿದ್ದೀವಿ ಭಾರತ ಬಾಂಗ್ಲಾದೇಶ. ಆದರೆ ಕಳೆದ ಒಂದೆರಡು ವರ್ಷಗಳಿಂದ ಭಾರತದಲ್ಲಿ ಈ ಯಾವಾಗ ನಾವು ಈಗ ತೀಸ್ತಾ ರಿವರ್ದು ಮತ್ತು ಗಂಗಾ ಜಲದ ರಿವರ್ದು ಏನು ಟ್ರೀಟಿಗಳು ಬಂತು, ಆ ಚರ್ಚೆಗಳೇ ನಡೀತಾ ಇದೆ. ಚೈನಾ ಯಾವಾಗ ಹೆಚ್ಚಿಗೆ ಬಾಂಗ್ಲಾದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ, ಪಾಕಿಸ್ತಾನ ಹೆಚ್ಚಿಗೆ ಬಾಂಗ್ಲಾದೇಶ ಜೊತೆಗೆ ಸಂಪರ್ಕವನ್ನು ಬೆಳೆಸ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಮತೀಯವಾದ ಎಕ್ಸ್ಟ್ರೀಮಿಸಮ್ ಕೆಲವರು 1% ಮತೀಯವಾದ ಜಾಸ್ತಿ ಬೆಳೀತಾ ಇದೆ, ಧರ್ಮಾಂಧತೆ ಜಾಸ್ತಿ ಬೆಳೀತಾ ಇದೆ. ಅವರು ಈ ಮಾಬ್ ಲಿಂಚಿಂಗನ್ನು ಮಾಡಲಿಕ್ಕೆ ಕಾನೂನನ್ನು ಕೈಗೆತ್ತಿಕೊಂಡು ಈ ರೀತಿಯಾಗಿ ಒಂದು ಇನ್ನೂ ಯುವಕನನ್ನು ಥಳಿಸಿ ಹತ್ಯೆ ಮಾಡಿದ್ದಾರೆ. ಆ ಥರ ಮತೀಯವಾದ ಧರ್ಮಾಂಧತೆ ಎಲ್ಲ ದೇಶಗಳಿದೆ. ಆದರೆ ಅಲ್ಪಸಂಖ್ಯಾತರ ರಕ್ಷಣೆ ಮಾಡಬೇಕಂತ ಬಾಂಗ್ಲಾ ಸರ್ಕಾರ ಇದಕ್ಕೆ ಇವತ್ತು ಉತ್ತರ ಕೊಟ್ಟಿದ್ದಾರೆ. ಇಲ್ಲ, ನಾವು ರಕ್ಷಣೆ ಮಾಡ್ತೀವಿ, ಅದು ಬೇರೆ ಅವರ ಹೇಳಿಕೆಗಳು ಇದ್ದೇವೆ. ನಮ್ಮ ಭಾರತ ಸರ್ಕಾರ, ಯಾರು ಯುನಸ್ ಅವರು ಹೇಳ್ತಾ ಇದ್ದಾರೆ, ಯುನಸ್ ಸರ್ಕಾರದ ಬಗ್ಗೆ ನೀವು? ಇಲ್ಲ, ಹೌದು, ಯುನಸ್ ಸರ್ಕಾರ ಅಲ್ಲ, ಅವರು ಹಾದಿ ಅವರು ಸತ್ನಲ್ಲ ಸರ್, ಅವನು ವಿದ್ಯಾರ್ಥಿ ಮುಖಂಡ, ಅವನ ಪರವಾಗಿ ಇರ್ತೀವಿ ನಾವು ಅಂದ್ರೆ ಭಾರತ ವಿರೋಧಿ ಮನಸ್ಥಿತಿನೇ ಭಾಷಣ ಮಾಡಿದ್ದಾರೆ ಅವರು ಅಂತ್ಯಕ್ರಿಯೆ ಸಂದರ್ಭದಲ್ಲಿ. ಇಲ್ಲ, ಅದು ಏನಂತ ಹೇಳಿದ್ದಾರೆ ಅಂದ್ರೆ ಎಲ್ಲರನ್ನ ಅರೆಸ್ಟ್ ಮಾಡಿದ್ದೀವಿ, ಅವ್ರ ಕ್ರಮ ತಗೊಂತೀವಿ ತರ ಹೇಳ್ತಾ ಇದ್ದಾರೆ. ಭಾರತ ಸರ್ಕಾರ ಕೂಡ ಅದಕ್ಕೆ ಪ್ರೊಟೆಕ್ಷನ್ ಆಲ್ರೆಡಿ ಹೇಳಿದೆ. ಇದು ಭೀಕರವಾಗಿದೆ, ಗಂಭೀರವಾದ ಪ್ರಕರಣ. ನೀವು ಅಲ್ಲಿ ಅಲ್ಪಸಂಖ್ಯಾತರಿಗೆ, ಹಿಂದೂಗಳಿಗೆ ಅಥವಾ ಬೇರೆ ಯಾವುದೇ ಅಲ್ಪಸಂಖ್ಯಾತರಿಗೆ ರಕ್ಷಣೆಯನ್ನು ಕೊಡೋ ಕೆಲಸವನ್ನು ಬಾಂಗ್ಲಾ ಸರ್ಕಾರ ಮಾಡಬೇಕು ಅಂತೇಳಿ ಅದು ಆಲ್ರೆಡಿ ಹೇಳಿದೆ. ಇಂಥ ಸಮಯದಲ್ಲಿ ಎಲ್ಲಿ ಎಕ್ಸ್ಟ್ರೀಮಿಸಮ್ ಅನ್ನೋದು ಶುರುವಾಗ್ತದಲ್ಲ, ಅದು ಎಲ್ಲ ಕಡೆ ಈ ಥರ ಪ್ರಾಬ್ಲಮ್ನ ಶುರು ಮಾಡ್ತದೆ. ಅಲ್ಪಸಂಖ್ಯಾತರ ಮೇಲೆ ಬಹುಸಂಖ್ಯಾತರ ದಬ್ಬಾಳಿಕೆ ಮಾಡ್ತಾರಲ್ಲ, ಅದು ಅಮೆರಿಕದಲ್ಲಾಗ್ಬೋದು, ಭಾರತದಲ್ಲಾಗ್ಬೋದು, ಅಥವಾ
ಪಾಕಿಸ್ತಾನ ಆಗ್ಬೋದು ಅಥವಾ ಯಾವುದೇ ದೇಶದಲ್ಲಿ ಬಾಂಗ್ಲಾದೇಶ ನಿಮ್ಮ ಪ್ರಕಾರ ನಮ್ಮಲ್ಲಿ ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಅಪಾಯ ಇದೆ ಅಂತ ಗಂಡಾಂತರ ಇದೆ? ಇಲ್ಲ, ನಾನು ನಿಮ್ಮ ಮಾತಿಗೆ ಅರ್ಥ ಮಾಡ್ಕೊಳ್ಳಿಲ್ಲ. ಓಕೆ, ಅಲ್ಪಸಂಖ್ಯಾತರ ರಕ್ಷಣೆ ಬಹುಸಂಖ್ಯಾತರ ಜವಾಬ್ದಾರಿ, ಬಹುಸಂಖ್ಯಾತರ ಜವಾಬ್ದಾರಿ ಜೊತೆಗೆ ಸರ್ಕಾರದ ಜವಾಬ್ದಾರಿ. ಎಲ್ಲಿ ಬಹುಸಂಖ್ಯಾತರಲ್ಲಿ ಎಲ್ಲೋ 0.5%, 0.1% ಎಕ್ಸ್ಟ್ರೀಮಿಸಮ್ಗೆ ಹೋಗ್ತಾರಲ್ಲ, ಮತಾಂಧರ ಆಗ್ತಾರಲ್ಲ, ಮೂಲಭೂತವಾದಿಗಳಾಗ್ತಾರಲ್ಲ, ಆ ಸಮಯದಲ್ಲಿ ಅಲ್ಪಸಂಖ್ಯಾತರಿಗೆ ಆತಂಕ ಆಗ್ತದೆ. ಈಗ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರೋದು ಅದೇನೆ. ಇಡೀ ಬಾಂಗ್ಲಾದೇಶಿಗಳೆಲ್ಲ ಭಾರತ ವಿರುದ್ಧವಾಗಿದ್ದಾರಾ? ಇಡೀ ಬಾಂಗ್ಲಾದೇಶ ಪಾಪ್ಯುಲೇಷನ್ ಭಾರತ ವಿರುದ್ಧವಾಗಿದೆಯಾ? ಇಲ್ಲ. ಬಾಂಗ್ಲಾದೇಶ ಬಂಗಾಳಿ ಭಾಷೆಯನ್ನ, ರವೀಂದ್ರ ಟ್ಯಾಗೋರ್ ಅವ್ರನ್ನ ಪೂಜೆ ಮಾಡುತ್ತಲ್ಲಿ ಇವತ್ತು ಕೂಡ ಬಂಗಾಳಿ ಭಾಷೆಯನ್ನು ಉಪಯೋಗಿಸ್ತಾರೆ. ಭಾರತಕ್ಕೂ ಬಾಂಗ್ಲಾದೇಶಕ್ಕೂ ಅನ್ಯೋನ್ಯ ಸಂಬಂಧ ಇತ್ತು, ಸ್ನೇಹ ಇತ್ತು. ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾದಂಥದ್ದು ನಾವು ವಿದೇಶಾಂಗ ನೀತಿಯಲ್ಲಿ ಒತ್ತಡವನ್ನು ಹಾಕಿ ಮಾಡ್ಕೊಂಡು ಹೋಗಬೇಕಾಗ್ತದೆ. ಒಂದು. ಎರಡನೇದು, ಚೈನಾದ ಅಲ್ಲಿನ ಏನು ಒಳನುಸುಳುವಿಕೆ ಇದೆಯಲ್ಲ, ಅವ್ರ ಮೇಲೆ ಪ್ರಭಾವ ಬೀರ್ತಾ ಇರ್ತಕ್ಕಂಥದ್ದು, ಪಾಕಿಸ್ತಾನ ಪ್ರಭಾವ ಬೀರ್ತಾ ಇರ್ತಕ್ಕಂಥದ್ದು ತಡಿಲೇಬೇಕಾಗ್ತದೆ. ಬಾಂಗ್ಲಾದೇಶವನ್ನು ನಾವು ಅಕ್ಕಪಕ್ಕದ ರಾಷ್ಟ್ರಗಳನ್ನ ಉಳಿಸ್ಕೋಬೇಕಾಗ್ತದೆ, ಸ್ನೇಹಿತರ ಉಳಿಸ್ಕೋಬೇಕಾಗ್ತದೆ. ಈಗ ಉಮರ್ ಶರೀಫ್ ಹೇಳ್ದಂಗೆ ಯುದ್ಧ ಮಾಡಿ ಆದರೂ ಅದು ಏನು ಜಾಸ್ತಿ ತಾರಕಕ್ಕೆ ಹೋದರೆ, ಯುದ್ಧ ಮಾಡಿ ಆದರೂ ಭಾರತದ ಮುಸಲ್ಮಾನರೆಲ್ಲ ಬಹುಸಂಖ್ಯಾತರು ಅಲ್ಪಸಂಖ್ಯಾತರೆಲ್ಲ ಒಂದೇ, ಭಾರತೀಯರು ಎಲ್ಲರೂ ಇಂತಹ ಯಾವುದೇ ತೀವ್ರಗತಿಯ ಪರಿಣಾಮ ಬಂದರೂ ಕೂಡ ಎದುರಿಸಕ್ಕೆ ಸಿದ್ಧ ಆಗಿದ್ದಾರೆ. ಕೇಂದ್ರ ಸರ್ಕಾರದ ಪರವಾಗಿ ಇಡೀ ದೇಶ ಇರುತ್ತೆ. ಅವರು ಯಾವುದೇ ನಿರ್ಧಾರವನ್ನು ಬಾಂಗ್ಲಾದೇಶದ ಮೇಲೆ ತೀರ್ಮಾನ ತೆಗೆದುಕೊಂಡ್ರೆ ಇಡೀ ದೇಶ ಒಟ್ಟಾಗಿರುತ್ತೆ. ಹಾಗಾಗಿ ವಿದೇಶಾಂಗ ನೀತಿ ಮುಖಾಂತರ, ರಾಜತಾಂತ್ರಿಕ ನೀತಿ ಮುಖಾಂತರ ನೀವು ಕೈ ಜೋಡಿಸಲ್ಲ ಸರ್. ಯುದ್ಧ ಮಾಡ್ತೀವಿ ಅಂದ್ರೆ ಬೇಡ, ಜನ ಆಸ್ತಿ ಪಾಸ್ತಿ ಹಾನಿ ಅಂತ ಹೇಳ್ತೀರಿ. ಈಗ ನೋಡಿ, ಪಾಕಿಸ್ತಾನ ಮೇಲೆ ಯುದ್ಧ ಬೇಕಿತ್ತ ಅಂತ ಪ್ರಶ್ನೆ ಮಾಡಿದಂತರು ಕಾಂಗ್ರೆಸ್. ಕೇಳ್ರಿ, ನೋಡಿ, ಯುದ್ಧ ಕೆಲವು ಸಲ ಯಾವ ಸಮಯ, ಅದಕ್ಕೆ ರಾಜತಾಂತ್ರಿಕ ನೀತಿ ಅಂತ ಕೇಳಿದೆ ನಾನು, ವಿದೇಶಾಂಗ ನೀತಿ ಅಂತ ಕೇಳಿದೆ. ಆಪ್ಷನ್ಸ್ ಇರ್ತಾವಲ್ಲ, ಆಪ್ಷನ್ಸ್ ಕೈ ಮೀರಿ ಹೋದಾಗ ಮಾತ್ರ ತಾನೇ ಈ ತರ ಯುದ್ಧಕ್ಕೆ ಹೋಗೋದು ನಾವು. ಅವನ್ನ ನಾವು ಏನು ಒತ್ತಡಗಳನ್ನ ಏರೋ ಮುಖಾಂತರ ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು. ಅಲ್ಲಿನ ಸರ್ಕಾರ ಇವತ್ತು ಮುಂದೆ ಚುನಾವಣೆ ಆಗುತ್ತೆ, ಫೆಬ್ರವರಿ ಚುನಾವಣೆ ಆಗುತ್ತೆ. ಚುನಾವಣೆ ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆ ಆಗಬೇಕಂದ್ರೆ ಎಲ್ಲ ಕೆಲಸಗಳನ್ನ ಶಾಂತಿ ಸುವ್ಯವಸ್ಥೆ ಕಾಪಾಡ್ಕೋಬೇಕು. ಚುನಾವಣೆ ಪಾರದರ್ಶಕವಾಗಿ ಆಗಬೇಕಂದ್ರೆ ಆ ಸರ್ಕಾರದ ಮೇಲೆ ನಮ್ಮ ಸರ್ಕಾರ, ಭಾರತ ಸರ್ಕಾರ ಕೂಡ ಒತ್ತಡವನ್ನು ಹಾಕಬೇಕಾಗ್ತದೆ, ಅವರಿಗೆ ಮನವರಿಕೆ ಮಾಡ್ಕೊಡ್ಬೇಕಾಗ್ತದೆ. ಅಲ್ಪಸಂಖ್ಯಾತರ ರಕ್ಷಣೆ ಆ ಸರ್ಕಾರದ ಹೊಣೆ. ಅವರು ಬಾಂಗ್ಲಾದೇಶಿ ಪ್ರಜೆ, ಅವನು ಹಿಂದೂ ಯುವಕ ಆದ್ರೂ ಬಾಂಗ್ಲಾದೇಶದ ಪ್ರಜೆ, ಬಾಂಗ್ಲಾದೇಶಿ ಪ್ರಜೆಯನ್ನ ಕಾಪಾಡಬೇಕಾದ ಬಾಂಗ್ಲಾದೇಶ ಸರ್ಕಾರದ ಹೊಣೆಗಾರಿಕೆ. ಆ ಕೆಲಸ ಅದನ್ನು ಮಾಡಬೇಕಾಗ್ತದೆ.